Hi guys, welcome back to my channel. ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು 5 ಗಂಟೆಗೆ ಇದ್ದೆ. ಯಾಕೆ ಅಂದರೆ ಇವರು ಅಲಾರಾಮ್ ಇಟ್ಬಿಟ್ಟು ಮಲಗಿಬಿಟ್ಟಿದ್ದಾರೆ. ಅಲಾರಾಮ್ ನಾನು ಎದ್ದು ಬರಬೇಕು ಅಂತಲೇ ಅಲಾರಾಮ್ ಇಕ್ಕಿ ಮಲ್ಕೊಂಡಿದ್ರು ಅವರು. ಅದಕ್ಕೆ ನಾನು ಬಂದು ಅಲಾರಾಮ್ ಆಫ್ ಮಾಡೋಕ್ಕೆ ಎಚ್ಚರ ಆಯಿತು. ಮತ್ತು ನೋಡಿ ಅವ್ರಿಗೆ ಕಾಟ ಕೊಟ್ಟು ಎಬ್ಬರಿಸ್ತಾ ಇದ್ದೆ. ಆಮೇಲೆ ಹಿಟ್ಟೆಲ್ಲ ಕಲಸಿಕ್ತಾ ಇದ್ದೆ. ಇವತ್ತು ರೊಟ್ಟಿ ಮಾಡೋಣ ಅಂದ್ಬಿಟ್ಟು ಹಿಟ್ಟೆಲ್ಲ ಕಲಸಿಕ್ಕಿ ಮತ್ತು ನಾನು ನೈಟ್ ಏನೇ ತರಕಾರಿ ಎಲ್ಲ ಚಾಪ್ ಮಾಡಿಕೋಣ ಅಂತ ಹೇಳ್ಬಿಟ್ಟು ಇಕ್ತಾಯಿದ್ದೆ. ಅದೇ ನೈಟ್ ವಿಡಿಯೋ ಇದಾಗಿರುತ್ತೆ. ನೈಟೇ ಎಲ್ಲನೂ ಚಾಪ್ ಮಾಡಿ ಇಟ್ಬಿಡೋಣ, ಬೆಳಗ್ಗೆಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು, ಎಲ್ಲನೂ ಕಟ್ ಮಾಡಿ ಇಟ್ಬಿಡೋಣ, ಬೆಳಗ್ಗೆಗಾದರೆ ಹಂಗೆ ಒಗ್ಗರಣೆ ಹಾಕಿ ಬೇಗ ಕೊಟ್ಬಿಡ್ಬೋದು ಬಾಕ್ಸ್ಗೆ ಅಂತ ಹೇಳ್ಬಿಟ್ಟು. ಏಕೆಂದರೆ ಬಾಕ್ಸ್ಗೆ ರೊಟ್ಟಿ ಹಾಕೋದೇ ಲೇಟ್ ಆಗುತ್ತೆ. ಇನ್ನು ಪಲ್ಯ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನೂ ಲೇಟ್ ಆಗಿಬಿಡುತ್ತೆ. ಅವ್ರು ಬೆಳಗ್ಗೆ 7 ಗಂಟೆಗೆ ಹೋಗೋದ್ರಿಂದ ನಾನು ಬೇಗ ಬೇಗ ಎದ್ದು ಮಾಡಬೇಕಾಗತ್ತೆ. ಹಂಗಾಗಿ ಎಲ್ಲನೂ ಕಟ್ ಮಾಡ್ಕೊತಾ ಇದ್ದೆ ಕುತ್ಕೊಂಡು. ಹಂಗೆ ಟಿ ವಿ ನೋಡಿಕೊಂಡು ಏನೇನು ತರಕಾರಿ ಬೇಕು ಎಲ್ಲನೂ ಕಟ್ ಮಾಡಿಕೊಂಡು. ಟಿ ವಿ ಅಂತೂ ಸೀರಿಯಲ್ಗಳು ಬರ್ತಾಯಿತ್ತು, ನೋಡ್ಬೋದು ನೀವು. ನಾನು ಆ ಕಡೆ ಆ ಕಡೆ ನೋಡ್ತಾ ಇದ್ದೀನಿ. ಅದನ್ನೇ ವೀಡಿಯೋಸ್ ಎಲ್ಲ ನೋಡ್ಕೊಂಡು ಕಟ್ ಮಾಡ್ತಿದ್ದೆ. ಆಮೇಲೆ ಅವರು ಫೋನ್ ಮಾಡಿದರು, ಅವ್ರ ಇದನ್ನೆಲ್ಲ ಮಾತಾಡಿಕೊಂಡು ಕಟ್ ಮಾಡ್ತಾಯಿದ್ದೆ. ಮತ್ತು ನೈಟ್ ನೋಡಿ ಬಂದಿದ್ದು ನೋಡಿದ್ರೆ 11 ಕಾಲಾಗಿತ್ತು. ಬಂದಲ್ಲಿ ನಿಂತಿದ್ದಾರೆ, ಒಂದು 10 ನಿಮಿಷ ಆಯ್ತೇನೋ, ಇನ್ನೂ ಒಳಗಡೆ ಬಂದಿಲ್ಲ. ಅದಕ್ಕೆ ನಾನು ನೋಡ್ತಾ ಕೂತಿದ್ದೆ. ಆಮೇಲೆ ನಾನು ಯೂಟ್ಯೂಬಲ್ಲಿ ಫೋನಲ್ಲಿ ಬೇರೆ ಫೋನಲ್ಲಿ ನೋಡುವಾಗ ಇದರ ನನ್ನ ವೀಡಿಯೋನೂ ಬಂತು ಗೈಸ್. ತುಂಬ ಖುಷಿ ಆಯಿತು. ಎಲ್ಲರ ವೀಡಿಯೋ ಜೊತೆ ನನ್ನ ವೀಡಿಯೋನೂ ಬರ್ತಿದೆಯಲ್ಲ ಅಂತ ಖುಷಿ ಆಯಿತು. ಯಾಕೆ ಅಂದರೆ ನಾನು ಮುಂಚೆಯಿಂದ ನನಗೆ ಆಸೆ ಈ ಥರ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅನ್ನೋದು. ಆಗ ಮಾಡೋಕ್ಕಾಗ್ತಿರ್ಲಿಲ್ಲ, ಬಟ್ ಈಗ ಮಾಡ್ತಾಯಿದ್ದೀನಿ. ಅದಕ್ಕೆ ಖುಷಿ ಆಗುತ್ತೆ. ವೀಡಿಯೋಸ್ನೆಲ್ಲ ಮಾಡಿ ಈಗ ಅದಕ್ಕೆ ಟೈಮ್ ಟು ಟೈಮ್ ಮಾಡ್ತಾಯಿದ್ದೀನಿ ಅಪ್ಲೋಡನ್ನ. ಯಾಕೆ ಅಂದರೆ ಈ ಥರ ವ್ಯೂಸು ಮತ್ತು ಸಬ್ಸ್ಕ್ರೈಬರ್ಸ್ ಬರಬೇಕಂದ್ರೆ ನಾವು ವೀಡಿಯೋಸ್ ಅಪ್ಲೋಡ್ ಮಾಡಬೇಕು, ಟೈಮ್ ಟು ಟೈಮ್ ಅದನ್ನು ಮ್ಯಾನೇಜ್ ಮಾಡ್ಕೋಬೇಕು, ಎಲ್ಲ ಇರುತ್ತೆ. ಹಂಗಾಗಿ ನಾನು ಈಗ ಅದ್ರ ಕಡೆ ಜಾಸ್ತಿ ಫೋಕಸ್ ಕೊಡ್ತಾಯಿದ್ದೀನಿ. ಅದಕ್ಕೋಸ್ಕರ ವೀಡಿಯೋ ಮಾಡ್ತಿದ್ದೆ. ನೋಡ್ತಾ ಇರ್ಬೋದು ಎಲ್ಲರ ವೀಡಿಯೋದಲ್ಲೂ ನನ್ನ ವೀಡಿಯೋನೂ ಬರೆದಿದ್ದು ತುಂಬ ಖುಷಿ ಆಯಿತು. ನಾನಿಲ್ಲಿ ನಿಮಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಹೇಳ್ತಾಯಿದ್ದೀನಿ. ನಂದು ಈ ಥರ ಹೋಗಿ ನೀವು ಬಯೋದಲ್ಲಿ ಹಿಂಗಿರುತ್ತೆ, ಕ್ಲಿಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಬಟನ್ ಹೊತ್ಬೋದು. ನಾನಿಲ್ಲಿ ಫಸ್ಟ್ ನಿಮಗೆ ಇದರಲ್ಲಿ ಸಬ್ಸ್ಕ್ರೈಬ್ ಆಗಿದ್ದೀನಿ, ಅದಕ್ಕೆ ಅನ್ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋದನ್ನ ಹೇಳ್ಕೊಡ್ತಾಯಿದ್ದೀನಿ. ಈಗ ಹೋಗಿ ನಂದು ಈ ಥರ ವೀಡಿಯೋ ಬರುತ್ತೆ, ನೀವೆಲ್ಲಿ ಕ್ಲಿಕ್ ಮಾಡಬೇಕು ನಮ್ಮದು ವೀಡಿಯೋ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರ ಓಪನ್ ಆಗುತ್ತೆ. ನೀವು ಒತ್ತಿದ ಮೇಲೆ ವೈಟ್ ಕಲರಲ್ಲಿ ಬಂದಿರುತ್ತೆ. ನಿಮ್ದು ಯಾವ ಕಲರ್ ವೈಟೇ ಬರುತ್ತೆ ಅನ್ಸುತ್ತೆ ಆಲ್ಮೋಸ್ಟ್ ಎಲ್ಲರದು. ಅಲ್ಲಿ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋದಲ್ಲಿ ನೀವು ಕಮೆಂಟ್ ಕೂಡ ಮಾಡ್ಬೋದು. ಅಲ್ಲೇ ಕೆಳಗಡೆ ಕಮೆಂಟ್ ಇರುತ್ತೆ, ಅಲ್ಲಿ ಹೋಗಿ 1-2 ದಿನದ್ದು ಕಮೆಂಟ್ ಮಾಡಿ, ನಾನು ನೋಡ್ತಾ ಇರ್ತೀನಿ. ಆಮೇಲೆ ಅಲ್ಲೋಗಿ ನೀವು ನನ್ನ ವೀಡಿಯೋಸ್ನೆಲ್ಲ ನೋಡ್ಬೋದು. ನಾನು ಈಗ ರೀಸೆಂಟಿಂದ ಸ್ಟಾರ್ಟ್ ಮಾಡಿರೋದು. ಆಮೇಲೆ ಬೆಳಗ್ಗೆ ಮತ್ತೆ ಕಂಟಿನ್ಯೂ ವೀಡಿಯೋ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ಪಲ್ಯ ಎಲ್ಲ ಕುದೀತಾ ಇತ್ತು, ಪಲ್ಯ ಎಲ್ಲ ಆಯಿತು, ರೊಟ್ಟಿನೂ ಹಾಕ್ತೆ, ಬಾಕ್ಸ್ಗೂ ಅಲ್ಲೇ ಆಲ್ರೆಡಿ ಪ್ಯಾಕ್ ಮಾಡ್ತಿದ್ದೆ. ಯಾಕೆ ನಾನು ವೀಡಿಯೋಸ್ ಮಾಡೋಕ್ಕಾಗಲ್ಲ ಗೈಸ್. ಯಾಕೆಂದರೆ ಬೆಳಗ್ಗೆ ಅವ್ರು ಬೇಗ ಹೋಗೋದ್ರಿಂದ ತಿಂಡಿ ಮಾಡೋದೇ ಆಗುತ್ತೆ. ಅದಕ್ಕೆ ನಾನು ಆದಷ್ಟು ವೀಡಿಯೋಸ್ನ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ರೊಟ್ಟಿ ಎಲ್ಲ ಹಾಕಿ ಪಲ್ಯನೂ ಆಗ್ತಾಯಿತ್ತು. ಅಲ್ಲಿ ಇವರು ಕೂತ್ಕೊಂಡು ಇಬ್ಬರು ಮಾತಾಡ್ತಾಯಿದ್ವಿ ಸ್ವಲ್ಪ ಹೊತ್ತು. ಆಮೇಲೆ ಬಾಕ್ಸ್ ಎಲ್ಲ ರೆಡಿ ಆಯಿತು, ಪ್ಯಾಕ್ ಮಾಡಿ ಕೊಟ್ಟೆ. ಆಮೇಲೆ ಸೊಪ್ಪು ಸೋಸೋದಿತ್ತು. ನಾನು ಒಬ್ಬಳೇ ಆದರೆ ನಿಜವಾಗ್ಲೂ ಗೈಸ್ 1 ಅವರ್ ಸೋಸ್ತೀನಿ ಸೊಪ್ಪನ್ನ. ಯಾಕೆಂದ್ರೆ ನಂಗೆ ಸೋಸೋಕ್ಕಷ್ಟು ಬರೋಲ್ಲ. ಬಟ್ ಅವರು ಸೋಸಿ ಹೆಲ್ಪ್ ಮಾಡಿ ಕೊಟ್ಬಿಟ್ಟು ಹೋದರು. ಸ್ವಲ್ಪ ಆಯಿತು, ಲಾಸ್ಟಲ್ಲಿ ಬಿಟ್ಬಿಟ್ಟು ಅವರು, ಟೈಮ್ ಆಗಿಬಿಟ್ಟಿತ್ತು. ಆಮೇಲೆ ನಾನು ಸೊಪ್ಪೆಲ್ಲ ಸೋಸಿ ಎಲ್ಲ ಕ್ಲೀನ್ ಮಾಡಿದೆ. ಆಮೇಲೆ ಕೂತ್ಕೊಂಡೆ ಸ್ವಲ್ಪ ಹೊತ್ತು. ಎಲ್ಲ ನಿಂತ್ಕೊಂಡು ತೊಟ್ಟಿದ್ನೆಲ್ಲ ಕಾಲಂತೂ ನೋಡ್ತಾ ಇತ್ತು. ಅಷ್ಟೊತ್ತಿಂದ ನಿಂತ್ಕೊಂಡು ರೊಟ್ಟಿ ಎಲ್ಲ ತೊಟ್ಟಿದ್ದೆ. ಕಾಲು ಆದಿತ್ತಂಗೆ ಕೂತ್ಕೊಂಡೆ. ಅವ್ರಿಗೆ 2 ಟೈಮ್ಗೂ ಇವತ್ತು ರೊಟ್ಟಿನೇ ಕೊಟ್ಟು ಕಳಿಸ್ದೆ. ಏಕೆಂದರೆ ಸೊಪ್ಪು ಸೋಸಿ ಸಾಂಬಾರು ಇವತ್ತು ಮಾಡ್ತಾಯಿದ್ದೆ. ಸಾಂಬಾರು ನೆನೆದು ಖಾಲಿ ಆಗಿದ್ದರಿಂದ ಇವತ್ತು ಸೊಪ್ಪಿನ ಸಾರು ಮಾಡೋಣ ಅಂದ್ಬಿಟ್ಟು ಸೊಪ್ಪು ತರಿಸಿದ್ದೆ. ನೆನ್ನೆ ತೊಗೊಬಂದ್ರು ಅವರು. ಇವಾಗ ನಾನು ತಿಂಡಿ ತಿನ್ನಬೇಕು. ತಿಂಡಿ ತಿಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು 10-11 ಗಂಟೆ ಹಂಗೆ ಮಲ್ಕೊಂಡ್ರೆ ಮಧ್ಯಾಹ್ನ ಅಂತ 1 ಗಂಟೆ 2 ಗಂಟೆ ಎದ್ದುಬಿಟ್ರೆ ಮತ್ತೆ ಮಲ್ಕೊಳ್ಳೋಕ್ಕಾಗಲ್ಲ. ಏಕೆಂದರೆ ಇನ್ನು ಅಡುಗೆ ಮಾಡಬೇಕು, ಮತ್ತು ಸಂಡಿಗೆ ಮೇಲೆ ಹಾಕಿದ್ದೀನಿ, ಅದನ್ನೆಲ್ಲ ಬಿಡಿಸ್ಬೇಕಿನ್ನು ತುಂಬ ಕೆಲಸ ಇದೆ, ಅದೆಲ್ಲ ಮಾಡ್ಕೊಬೇಕು. ಅದಕ್ಕೇ ಬೇಗ ತಿಂಡಿ ತಿನ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂದ್ಕೊಂಡೆ. ಆಮೇಲೆ ನೆನಪಾಯ್ತು ನನಗೆ, ನಾನು ಸಂಡಿಗೆನೇ ಒಣಾಕಿಲ್ಲ ಅಂತ. ಆಮೇಲೆ ಹೋಗಿ ಸಂಡಿಗೆ ಎಲ್ಲ ಒಣಾಕಿ ಬಂದು ಮಲ್ಕೊಂಡೆ. ಆಮೇಲೆ ಮಧ್ಯಾಹ್ನ ಎದ್ದ ಮೇಲೆ ಸಾಂಬಾರು ಇಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಬಾಯ್.